ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಿಮ್ಮೆಲ್ರಿಗೂ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರಿದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಅಣ್ಣ ಅಣ್ಣ, ಏನು ಶಾಂಭವಿ? ನಾನು ನಿನ್ನ ಹತ್ರ ಮಾತಾಡಬೇಕು. ಮುಖವನ್ನು ಊದಿಸಿಕೊಂಡಿದ್ದಳು. ಅದೇನು ಹೇಳು. ನಿಂಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ ಅಣ್ಣ? ನೀನ್ಯಾಕೆ ಹಳ್ಳಿ ಗಮಾರಿನ ನಿನ್ನ ಕ್ಯಾಬಿನ್ಗೆ ಕರೆಸ್ಕೊಂಡಿದ್ದು? ಆ ದಿನ ಅಷ್ಟೊಂದೆಲ್ಲ ಅಂದಿದ್ದಾಳೆ ನಿಂಗೆ. ಅವಳಿಗೂ ನೀನು 1ಕ್ಕೆ 10 ತಿರುಗಿಸಿ ಹೇಳಬೇಕಲ್ವಾ? ಅದ್ಬಿಟ್ಟು ಅವಳನ್ನೇ ಹೊಗಳ್ತೀಯ? ಕೋಪದಿಂದ ಅಣ್ಣನ ಮೇಲೆ ಹರಿಹಾಯ್ದಳು. ಕೋಪದಿಂದ ಉರಿಯುತ್ತಿದ್ದ ತಂಗಿಯನ್ನೇ ನೋಡಿದ್ದ. ಬೇಡವೆಂದರೂ ಪ್ರಾರ್ಥನಾ ನೆನಪಾದಳು. ಎಷ್ಟು ವ್ಯತ್ಯಾಸವಿದೆ ಇಬ್ಬರಲ್ಲೂ. ಅವಳು ಇವಳದೇ ವಯಸ್ಸು. ಉಡುಗೆ ತೊಡುಗೆ, ಮಾತು, ಸ್ವಭಾವ ಎಲ್ಲದರಲ್ಲೂ ಸ್ವಲ್ಪ ಕೂಡ ಸಾಮ್ಯತೆ ಇಲ್ಲ ಇಬ್ಬರಲ್ಲೂ. ಶಾಂಭವಿ ಹಠಮಾರಿ, ಬೇರೆಯವರ ಒಂದು ಮಾತನ್ನೂ ಕೇಳುವವಳಲ್ಲ. ತನ್ನದೇ ನಡೆಯಬೇಕು. ತಮ್ಮ ಮುದ್ದಿನ ಪರಿಣಾಮವೇ ಇರಬಹುದು. ತುಂಬ ಆಧುನಿಕ ಉಡುಪುಗಳನ್ನೇ ಅವಳು ಧರಿಸುವುದು. ಆ ಹುಡುಗಿ ಇನ್ನೂ ಮುಗ್ಧತೆ ಮಾಸಿಲ್ಲ ಅವಳಲ್ಲಿ. ಮಾತಿನಲ್ಲಿ ಸ್ವಲ್ಪವೂ ಕೃತಕತೆಯ ಭಾವವಿಲ್ಲ. ನಾನು ಕಂಡ ಹಾಗೆ ನೋಡಿದರೆ ದೈವಿಕ ಭಾವ ಮೂಡುವಂತಹ ಉಡುಪನ್ನೇ ಧರಿಸುವವಳು. ಶಾಂಭವಿಯನ್ನು ನೋಡಿದರೆ ಕಾಲೇಜು ದಿನಗಳಲ್ಲಿ ನೋಡಿದ ಮೇಘನಾ ನೆನಪಾಗುವುದು ಶರಶ್ಚಂದ್ರನಿಗೆ. ಅದೇ ಹಠ, ಅದೇ ಅಹಂಕಾರ, ಅದೇ ಉಡುಗೆ ತೊಡುಗೆ. ಅದೇ ಪ್ರಾರ್ಥನಾನ ನೋಡಿದರೆ ಮೈಮನಸ್ಸಿಗೆ ತಂಪಾಗುವುದು. ಯಾವುದೋ ಆಹ್ಲಾದ ಭಾವ. ಏನನ್ನೂ ಮಾತನಾಡದೆ ಸುಮ್ಮನೆ ತನ್ನನ್ನೇ ನೋಡುತ್ತಿದ್ದ ಅಣ್ಣನನ್ನು ಕಂಡು ಇನ್ನೂ ಕೋಪ ಹೆಚ್ಚಾಯಿತು ಶಾಂಭವಿಗೆ. ಏನಣ್ಣ ನೀನು? ನಾನಿಷ್ಟೊತ್ತು ಬಡ್ಕತಾನೆ ಇದ್ದೀನಿ, ನೀನು ಗರುಡುಗಂಬದ ಹಾಗೆ ನಿಂತೇ ಇದೆಯಾ? ಏನಾದರೂ ಮಾತಾಡು. ಬಿಡು ಶಾಂಭವಿ, ನೀವೆಲ್ಲ ಇನ್ನೂ ಚಿಕ್ಕವರು, ಬುದ್ಧಿ ಬೆಳೆದಿಲ್ಲ. ಅದಕ್ಕೆ ಏನೇನೋ ಅಂತೀರ. ಅವಳಿಗೂ ಕರೆಸಿ ಬುದ್ಧಿ ಹೇಳಿದ್ದೀನಿ. ನೀನೋಗಿ ಊಟ ಮಾಡಿ ಮಲಗು. ಕೆನ್ನೆ ತಟ್ಟಿದ. ಕಾಲಪ್ಪಳಿಸಿ ದುಮುಗುಡುತ್ತಲೇ ಕೆಳಗೆ ಹೋದಳು. ಒಂದೊಂದು ಸಲ ಅವನಿಗೆ ಭಯವಾಗುವುದುಂಟು. ನಾಳೆ ಮದುವೆಯಾದರೆ ಇವಳ ಕಥೆಯೇನು ಎಂದು. ಅದಕ್ಕೆ ಹೇಳುವುದು, ಮನೆಯಲ್ಲಿ ಒಬ್ಬ ತಿಳುವಳಿಕೆಯುಳ್ಳ ಹೆಣ್ಣಿರಬೇಕು ಅಂತ. ನಿಟ್ಟುಸಿರು ಬಿಟ್ಟ ಶರಶ್ಚಂದ್ರ. ಕಾಲೇಜು ಎಂದಿನಂತೆ ಪ್ರಾರಂಭವಾಗಿತ್ತು. ಶರಶ್ಚಂದ್ರ ಬರುತ್ತಿದ್ದ ಹಾಗೆ ಅವನನ್ನು ಕಂಡ ಮೇಘನಾ, ಶರತ್, ನಾನು. ಅವಳತ್ತ ತೀಕ್ಷ್ಣವಾಗಿ ನೋಡಿದ ಶರಶ್ಚಂದ್ರ. ಲುಕ್ ಮಿಸ್, ನಿಮಗೆ ನಾನು ನೆನ್ನೆನೇ ವಾರ್ನ್ ಮಾಡಿದ್ದೀನಿ. ಕಾಲ್ ಮೀ ಶರಶ್ಚಂದ್ರ. ಅಂಡ್ ಇನ್ನೊಂದು ವಿಷಯ, ಇದು ಕಾಲೇಜ್. ಇಲ್ಲಿ ಹೇಗಿರಬೇಕೋ ಹಾಗೇ ಇರಿ. ನೋಡಿದವರು ತಪ್ಪು ತಿಳಿಬಾರ್ದಲ್ಲ. ನಾನು ಹೇಳೋದು 1 ನಿಮಿಷ ಕೇಳು. ಸಾರಿ, ಕೇಳಿ ಶರಶ್ಚಂದ್ರ. ಅದಕ್ಕೆ ಇದು ಜಾಗನೂ ಅಲ್ಲ, ಸಮಯನೂ ಅಲ್ಲ. ಒಂದು ಕ್ಷಣ ಕೂಡ ನಿಲ್ಲದೆ ಹೊರಟ ಅಲ್ಲಿಂದ. ಕಾಲೇಜ್ ಅವರ್ ಮುಗಿದ ಮೇಲಾದರೂ ಮಾತನಾಡಲೇಬೇಕೆಂದು ನಿರ್ಧಾರ ಮಾಡಿದಳು ಮೇಘನಾ. ವಿದ್ಯಾರ್ಥಿಗಳಲ್ಲಿ ಕೆಲವರು ಇವರಿಬ್ಬರನ್ನೇ ನೋಡುತ್ತಿದ್ದರು. ಅವರಲ್ಲಿ ಪ್ರಾರ್ಥನಾ, ಮಮತಾ, ಶಾಂಭವಿ ಕೂಡ ಇದ್ದರು. ಶಾಂಭವಿ ಈ ಮೇಡಮ್ ಅಣ್ಣನಿಗೆ ಮೊದಲೇ ಪರಿಚಯವೇ ಎಂದು ಯೋಚಿಸುತ್ತಿದ್ದಳು. ಅವಳಿಗೆ ಮೇಘನಾನ ನೋಡಿದ ನೆನಪಿಲ್ಲ. ಚಿಕ್ಕವಳಿದ್ದಳಲ್ಲ ಆಗ. ಮಮ್ಮಿ ನೋಡೆ, ಆ ಮೇಡಮ್ಮು ಈ ಪ್ರೊಫೆಸರ್ ಇಬ್ಬರೂ ಮಾತಾಡ್ತಾವ್ರೆ. ಇಬ್ಬರೂ ಲೆಕ್ಚರರ್ಸ್, ದೊಡ್ಡ ಜನ. ಮೊದಲೇ ಪರಿಚಯ ಇರ್ಬೋದೇನೋ ಅಲ್ವಾ? ಅದಕ್ಕೆ ಮಾತಾಡ್ಕತಾವ್ರೆ. ಹಾಗೇನೂ ಕಾಣಲ್ಲ ಪಾರಿ. ಏನೋ ಹೊಸ್ದಾಗಿ ಬಂದವರಲ್ಲ ಆ ಮೇಡಮ್ಮು. ಪರಿಚಯ ಮಾಡಿಸ್ಕತಿರ್ಬೋದು. ಬಿಡು ಅದ. ಬಾ ಈಗ. ಮೊದಲ ಕ್ಲಾಸ್ ಮೇಘನಾ ತೆಗೆದುಕೊಂಡಿದ್ದಳು. ಫಸ್ಟ್ ಇಯರ್ BScಗೆ. ಅವಳಿಗೆ ಪಾಠ ಮಾಡುವ ಮನಸ್ಸೇ ಇರಲಿಲ್ಲ. ಆದರೂ ಅನಿವಾರ್ಯ, ಮಾಡಲೇಬೇಕು. ಹಾಗೋ ಹೀಗೋ ಮುಗಿಸಿ ಹೊರಬಂದಳು. ಹೇಗಾದರೂ ಶರಶ್ಚಂದ್ರನನ್ನು ಮಾತನಾಡಿಸದೆ ಸಮಾಧಾನವಿಲ್ಲ ಅವಳಿಗೆ. ಅವನಿಗಾಗಿ ಹುಡುಕಾಡಿದಳು. ಎಲ್ಲಿಯೂ ಅವನ ಸುಳಿವಿಲ್ಲ. ಅವನು ಇವಳು ಹೊರಬರುತ್ತಿದ್ದಂತೆ ಅದೇ ಕ್ಲಾಸ್ ಹೊಕ್ಕಿದ್ದ. ಅವನಿಗೂ ಸಹ ಪಾಠ ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಬೇಕಿತ್ತು. ಅದಕ್ಕಾಗಿ ಮನಸ್ಸನ್ನು ಬೇರೆಡೆ ಡೈವರ್ಟ್ ಮಾಡಬೇಕಿತ್ತು ಅವನಿಗೆ. ಅದಕ್ಕಾಗಿ ಆ ಕ್ಲಾಸ್ಗೆ ಬಂದಿದ್ದ. ಇದೇನೇ ಮತ್ತೆ ಫಿಸಿಕ್ಸ್ ಪ್ರೊಫೆಸರ್ ಬಂದವರೇ? ಈಗ ಮ್ಯಾಥ್ಸ್ ಕ್ಲಾಸಲ್ವಾ ಇರೋದು? ಗೆಳತಿಯ ಕಿವಿಯಲ್ಲಿ ಪಿಸುಗುಟ್ಟಿದಳು ಪ್ರಾರ್ಥನಾ. ಸುಮ್ಕಿರು ಪಾರಿ, ನಿಂಗೆ ಗೊತ್ತಿಲ್ಲ ಅಲ್ವಾ? ಹೇಳದೆ ಮರ್ತುಬಿಟ್ಟಿದ್ದೆ. ಈ ಕಾಲೇಜು ಹಾಸ್ಟೆಲ್ಲು ಎಲ್ಲ ಆ ಪ್ರೊಫೆಸರ್ದೇ ಅಂತೆ ಕಣೆ. ಆ ವಯ್ಯಂದು ಇನ್ನೂ ಏನೇನೋ ಅದಂತೆ. ದೊಡ್ಡ ಕುಳ ಅಂತೆ, ಯಾರೋ ಹೇಳ್ತಿದ್ರು. ಕಣ್ಣರಳಿಸಿ ಆಶ್ಚರ್ಯದಿಂದ ಕೇಳುತ್ತಿದ್ದಳು ಪ್ರಾರ್ಥನಾ. ಯಪ್ಪ, ಹೌದೇನೆ ಮಮ್ಮಿ? ಅಷ್ಟೆಲ್ಲ ಆಸ್ತಿ ಪಾಸ್ತಿ ಐತಾ ಆ ವಿಶ್ವಾಮಿತ್ರ ಪ್ರೊಫೆಸರ್ಗೆ? ಹುಷಾರಾಗಿ ಮಾತಾಡಬೇಕು ಕಣೆ, ಪಿಸುಗುಟ್ಟಿದಳು.
ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಏನೂ ಪಾಠ ಮಾಡುವ ಮನಸ್ಸಿಲ್ಲ ನನಗೆ. ನಿಮ್ಮ ಟ್ಯಾಲೆಂಟ್ನ ಪ್ರದರ್ಶನ ಮಾಡಿ, ಕ್ಲಾಸ್ ರೂಮಲ್ಲಿ ಆಗುವಂಥದ್ದು. ಅಂದರೆ ಹಾಡು, ಡಾನ್ಸ್ ಆ ಥರದ್ದು. ಓಕೆ? ಎಲ್ಲರೂ ಖುಷಿಯಿಂದ ಕೂಗಿ ಒಪ್ಪಿಗೆ ಸೂಚಿಸಿದರು. ಶಾಂಭವಿ ಸುಂದರವಾಗಿ ಭರತನಾಟ್ಯ ಪ್ರದರ್ಶಿಸಿದಳು. ಹಾಗೆಯೇ ಹುಡುಗಿಯರು 4-5 ಜನ ತಮ್ಮ ವಿದ್ಯೆ ಪ್ರದರ್ಶಿಸಿದರು. ಪ್ರಾರ್ಥನಾ ಕೂಡ ನಿಧಾನವಾಗಿ ಎದ್ದು ನಿಂತು ಹಾಡಲು ಅಣಿಯಾದಳು. ಗೋಪಾಲಕೃಷ್ಣ ಅಡಿಗರ ಒಂದು ಭಾವಗೀತೆಯನ್ನು ಹಾಡಲು ಪ್ರಯತ್ನಿಸುತ್ತೇನೆ ಎಂದು ಹಾಡಲು ಪ್ರಾರಂಭಿಸಿದಳು. ಒಡೆದು ಬಿದ್ದ ಕೊಳಲು ನಾನು, ನಾದ ಬರದು ನನ್ನಲ್ಲಿ, ವಿನೋದವಿರದು ನನ್ನಲ್ಲಿ. ಕಿವಿಯನೇಕೆ ತೆರೆಯುತ್ತಿರುವೆ, ಮನದಲ್ಲೇನ ಬಯಸುತ್ತಿರುವೆ, ದೊರೆಯದೇನು ನನ್ನಲ್ಲಿ. ನಲ್ಲೆ ಬಂದು ತುಟಿಗೆ ಕೊಳಲ ನೊತ್ತಿ ಉಸಿರ ಬಿಟ್ಟಳು, ತನ್ನ ಒಲವಿನಿಂದ್ರಧನುವ ಹರಿದು ಇಳಿದು ಬಿಟ್ಟಳು. ಬಣ್ಣ ಬಣ್ಣದೆನಿತೋ ಹಾಡ ನಿಲ್ಲಿ ಚೆಲ್ಲಿ ಕೊಟ್ಟಳು. ಕಣ್ಮುಚ್ಚಿ ಭಾವ ತುಂಬಿ ಹಾಡಿದ್ದಳು. ಎಲ್ಲರೂ ತನ್ಮಯರಾಗಿ ಹೋಗಿದ್ದಾರೆ ಅವಳ ಹಾಡಿಗೆ. ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ. ಕಣ್ಣು ತೆರೆದು ಒಮ್ಮೆ ಸುತ್ತಲೂ ನೋಡಿ ನಂತರ ಅವನನ್ನೇ ನೋಡಿದಳು. ಮನದ ಭಾವವನ್ನೆಲ್ಲ ಅವಳು ಕಣ್ಣಲ್ಲೇ ಹೇಳುತ್ತಿದ್ದಾಳೇನೋ ಎನಿಸಿತು ಶರಶ್ಚಂದ್ರನಿಗೆ. ಶರಶ್ಚಂದ್ರನಂತೂ ರೆಪ್ಪೆಯಾಡಿಸುವುದನ್ನೂ ಮರೆತು ಅವಳನ್ನೇ ನೋಡುತ್ತಿದ್ದಾನೆ. ಹಾಡು ಅಂತಹ ಮೋಡಿ ಮಾಡಿದೆ ಅವನಿಗೆ. ಎಂತಹ ಸುಶ್ರಾವ್ಯ ಕಂಠ! ಎಷ್ಟು ಭಾವ ತುಂಬಿ ಹಾಡಿದಳು! ಏನೋ ನೋವಿದೆ ಅವಳ ಮನದಲ್ಲಿ ಎಂದು ಬಲವಾದ ಭಾವವುಂಟಾಯಿತು ಅವನಿಗೆ. ಅವಳನ್ನೇ ಮೈಮರೆತು ನೋಡುತ್ತಿದ್ದವನಿಗೆ ಉಳಿದ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ತಟ್ಟಿ ಒನ್ಸ್ ಮೋರ್ ಎಂದಾಗ ಬೆಚ್ಚಿ ಇಹದ ಅರಿವಾಯಿತು. ತಲೆ ಕೊಡವಿದ. ತಲೆಯ ಕೂದಲನ್ನೊಮ್ಮೆ ಎಡಗೈಯಿಂದ ಮೇಲಕ್ಕೆ ಹಾಕಿ, ವೆರಿ ಗುಡ್ ಪ್ರಾರ್ಥನಾ, ತುಂಬ ಸುಂದರವಾಗಿ ಹಾಡಿದ್ರಿ, ಕೀಪ್ ಸಿಂಗಿಂಗ್ ಲೈಕ್ ದಿಸ್. ಪುಸ್ತಕ ಕೈಯಲ್ಲಿ ಹಿಡಿದು ಹೊರಡುವಾಗ ಅವಳನ್ನೊಮ್ಮೆ ದೀರ್ಘವಾಗಿ ದಿಟ್ಟಿಸಿದ. ಅವನ ಆ ನೋಟಕ್ಕೆ ತಲೆ ತಗ್ಗಿಸಿದಳು ಪ್ರಾರ್ಥನಾ.